Hi, this is Manjunath Amrutnavar and you are watching my official YouTube channel Manjunath Grammar Guru. Dear friends, ಇವತ್ತಿನ ಕ್ಲಾಸ್ ಅಲ್ಲಿ ಫ್ಯೂಚರ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಳೆದ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ 4 ವಿಧಗಳು ಮತ್ತು ಪಾಸ್ಟ್ ಟೆನ್ಸ್ ಅಲ್ಲಿ 4 ವಿಧಗಳಿದ್ವು, ಅದೇ ರೀತಿ ಫ್ಯೂಚರ್ ಟೆನ್ಸ್ ಅಲ್ಲೂ ಕೂಡ 4 ವಿಧಗಳನ್ನ ನೋಡ್ತೀವಿ. ಒಂದನೇದ್ದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಥವಾ ಫ್ಯೂಚರ್ ಇಂಡೆಫಿನಿಟ್ ಟೆನ್ಸ್ ಅಂತಲೂ ಕೂಡ ಕರಿತೀವಿ. ಎರಡನೇದ್ದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಥರ್ಡ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫೋರ್ತ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ 4 ವಿಧಗಳನ್ನ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಇವತ್ತು ಸಿಂಪಲ್ ಫ್ಯೂಚರ್ ಟೆನ್ಸ್ ಬಗ್ಗೆ ಮತ್ತು ಉಳಿದಂತಹ ಟೆನ್ಸ್ ಗಳನ್ನ ಒಂದೊಂದಾಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಬಂದಾಗ ನಾನು ಪ್ರೆಸೆಂಟ್ ಟೆನ್ಸ್ ಅನ್ನ ತಿಳಿಸಿಕೊಡುವಾಗ ಹೇಳಿದ್ದೆ ನಿಮಗೆ, ಪ್ರೆಸೆಂಟ್ ಟೆನ್ಸ್ ಅನ್ನು ನಾವು ಕೆಲವೊಮ್ಮೆ ಫ್ಯೂಚರ್ ಟೈಮ್ ಅನ್ನು ಇಂಡಿಕೇಟ್ ಮಾಡ್ಲಿಕ್ಕೆ ಬಳಸ್ತೀವಿ ಅಂತ ಹೇಳಿ. ಹಾಗಿದ್ಮೇಲೆ ಈ ಫ್ಯೂಚರ್ ಟೆನ್ಸಿನ ಅವಶ್ಯಕತೆ ಏನಿತ್ತು, ಯಾಕೆ ಅವಶ್ಯಕತೆ ಇತ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗತ್ತೆ. ಸೊ ಫಸ್ಟಿಗೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಬಂದಾಗ ಅದರ ಡೆಫಿನೇಷನ್ ಏನು, ಅದರ ಅರ್ಥ ಏನು, ಅದರ ಸೂತ್ರ ಏನು ಮತ್ತು ಅದನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನು ನೋಡೋದಾದ್ರೆ, ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಆನ್ ಆಕ್ಷನ್ ದಟ್ ಹ್ಯಾಸ್ ಸ್ಟಿಲ್ ಟು ಟೇಕ್ ಪ್ಲೇಸ್. ಭವಿಷ್ಯದಲ್ಲಿ ಸಂಭವಿಸಬಹುದಾದಂತಹ ಕ್ರಿಯೆಯನ್ನ ಕುರಿತು ಹೇಳಲು ಬಳಸಲಾಗುತ್ತದೆ. ಮುಂದೆ ನಡೆಯುವಂತಹ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ನಡೀತಕ್ಕಂತಹ ಕ್ರಿಯೆಯ ಬಗ್ಗೆ ಈಗಲೇ ನಾವು ಭವಿಷ್ಯವನ್ನ ನುಡಿತೀವಲ್ವಾ, ಅಥವಾ ಅದ್ರ ಬಗ್ಗೆ ಊಹೆ ಮಾಡ್ಕೊಂಡು ಹೇಳ್ತೇವಲ್ವಾ, ಈ ಕಾರ್ಯ ಇಂಥ ಸಮಯದಲ್ಲಿ ನಡಿಬಹುದು ಅಂತ ಹೇಳಿ, ಅಂತ ಸಂದರ್ಭದಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಬಳಸ್ತೀವಿ. ಸೊ ಅದರ ಸೂತ್ರವನ್ನ ನೋಡೋದಾದ್ರೆ, ಸಬ್ಜೆಕ್ಟ್ ಇರುತ್ತೆ, ಮಾಡಲ್ ಎಕ್ಸಿಲರಿ ಎಂ ಎಕ್ಸ್ ಅಂತ ಹೇಳಿದ್ರೆ ಮಾಡಲ್ ಎಕ್ಸಿಲರಿ ಇರುತ್ತೆ, V1 ಅಂದ್ರೆ ಪ್ರೆಸೆಂಟ್ ಫಾರ್ಮ್ ವರ್ಬಿನ ಪ್ರೆಸೆಂಟ್ ಫಾರ್ಮ್ ಇರುತ್ತೆ ಮತ್ತು ಆಬ್ಜೆಕ್ಟ್ ಇರುತ್ತೆ. ಈ ಸೂತ್ರವನ್ನ ನೆನಪಿಟ್ಟುಕೊಂಡ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ಈ ಸೂತ್ರದ ಪ್ರಕಾರನೇ ಎಕ್ಸಾಂಪಲ್ ಇದಾವ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಎಕ್ಸಾಂಪಲ್, ಐ ಶಾಲ್ ಗೋ ಟು ದ ಲೈಬ್ರರಿ ಟುಮಾರೋ. ನಾಳೆ ನಾನು ಲೈಬ್ರರಿಗೆ ಹೋಗುತ್ತೇನೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಬಳಸ್ತೀವಿ. ನಾವು ಹೋದ್ರೂ ಹೋಗ್ಬಹುದು, ಹೋಗ್ಲಿಕ್ಕೂ ಇಲ್ಲ, ಅದು ನನಗೆ ಗೊತ್ತಿಲ್ಲ, ಬಟ್ ನಾನು ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ನಾಳಿದ ಅಥವಾ ಮುಂದೆ ನಡೆಯುವಂತಹ ಕಾರ್ಯದ ಬಗ್ಗೆ ಅಡ್ವಾನ್ಸ್ ಆಗಿ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀನಲ್ವಾ, ಸೊ ಅದಕ್ಕೆ ನಾನು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಬಳಸ್ತಾ ಇದ್ದೀನಿ. ಸೊ ಸಬ್ಜೆಕ್ಟ್ ಇದೆ, ಐ ಅನ್ನೋದು ಸಬ್ಜೆಕ್ಟು. ಈ ಶಾಲ್ ಮತ್ತು ವಿಲ್ ಅನ್ನ ನಾವು ಮಾಡಲ್ ಎಕ್ಸಿಲರೀಸ್ ಅಂತ ಹೇಳಿ ಕರಿತೀವಿ. ಶಾಲ್ ಆದ್ರೂ ಆಗಿರ್ಬೋದು, ವಿಲ್ ಆದ್ರೂ ಆಗಿರ್ಬೋದು, ಎರಡನ್ನೂ ಕೂಡ ನಾವು ಮಾಡಲ್ ಎಕ್ಸಿಲರಿ ಅಂತ ಕನ್ಸಿಡರ್ ಮಾಡಿದ್ರೆ, V1 ಇದೆ, ಗೋ ಅನ್ನೋದು V1, ಟು ದ ಲೈಬ್ರರಿ ಟುಮಾರೋ ಇದು ಆಬ್ಜೆಕ್ಟ್, ಐ ಅನ್ನೋದು ಸಬ್ಜೆಕ್ಟ್, ಇದು ಮಾಡಲ್ ಎಕ್ಸಿಲರಿ ವರ್ಬ್, ಇದು V1, ಇದು ಆಬ್ಜೆಕ್ಟ್. ಇನ್ನೊಂದೇನ್ ಪಾಯಿಂಟ್ ಅಂತ ಹೇಳಿದ್ರೆ, ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ವರ್ಡ್ಸ್ ಇದಾವಲ್ವಾ, ಈ ಎಲ್ಲಾ ವರ್ಡ್ಸ್ ಗಳು ಫ್ಯೂಚರ್ ಅಥವಾ ಸಿಂಪಲ್ ಫ್ಯೂಚರ್ ಅಥವಾ ಫ್ಯೂಚರ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುವಂತಹ ವರ್ಡ್ಸ್ ಗಳಾಗಿರ್ತವೆ. ಸೊ ಇದು ಎಕ್ಸಾಂಪಲ್ ಆಯ್ತು. ಇನ್ನು ಸೆಕೆಂಡ್ ಒನ್, ಸಿ ವಿಲ್ ವಿಸಿಟ್ ಅಸ್ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ನಮ್ಮನ್ನ ಮೀಟ್ ಮಾಡ್ತಾಳೆ ಅಥವಾ ನಮಗೆ ಬಂದು ಇಲ್ಲಿ ಭೇಟಿ ಆಗ್ತಾಳೆ ಅನ್ನೋದನ್ನ ಈಗಲೇ ನಾವು ಹೇಳ್ತಾ ಇದೀವಲ್ವಾ, ಮುಂದೆ ನಡೀತಕ್ಕಂತ ಕಾರ್ಯದ ಬಗ್ಗೆ ಈಗಲೇ ಹೇಳ್ತಾ ಇದೀವಿ ಅಂದ್ರೆ ಅದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಇದೇ ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನೋದು ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಸಬ್ಜೆಕ್ಟ್ ಇದೆ, ಮಾಡಲ್ ಎಕ್ಸಿಲರಿ ವರ್ಬ್ ಇದೆ, ವಿಸಿಟ್ ಅನ್ನೋದು V1, ಅಸ್ ನೆಕ್ಸ್ಟ್ ವೀಕ್ ಅನ್ನೋದು ಆಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಥರ್ಡ್ ಒನ್, ಯು ವಿಲ್ ಸಿಂಗ್ ಅ ಸಾಂಗ್. ಯು ಅನ್ನೋದು ಸಬ್ಜೆಕ್ಟ್, ವಿಲ್ ಅನ್ನೋದು ಮಾಡಲ್ ಎಕ್ಸಿಲರಿ ವರ್ಬ್, ಸಿಂಗ್ ಅನ್ನೋದು V1, ಅ ಸಾಂಗ್ ಅನ್ನೋದು ಆಬ್ಜೆಕ್ಟ್. ಸೊ ಆ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸಿಂಪಲ್ ಫ್ಯೂಚರ್ ಟೆನ್ಸ್. ಈ ರೀತಿ ಸ್ಟ್ರಕ್ಚರ್ ಬರ್ತಾ ಇದೆ ಅಂದ್ರೆ ಅದು ಸಿಂಪಲ್ ಫ್ಯೂಚರ್ ಟೆನ್ಸ್. ಇನ್ನ ಫೋರ್ತ್ ಒನ್, ಇಟ್ ವಿಲ್ ರೈನ್ ಹೆವಿಲಿ. ಇಟ್ ಅನ್ನೋದು ಸಬ್ಜೆಕ್ಟ್, ಮಾಡಲ್ ಎಕ್ಸಿಲರಿ ವರ್ಬ್, V1, ಹೆವಿಲಿ ಅನ್ನೋದು ಆಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ರೀತಿ ಸಬ್ಜೆಕ್ಟ್, ಮಾಡಲ್ ಎಕ್ಸಿಲರಿ ವರ್ಬ್ ಅಲ್ಲಿ ಶಾಲ್ ಆದ್ರೂ ಬರ್ಬೋದು, ವಿಲ್ ಆದ್ರೂ ಬರ್ಬೋದು. ಇನ್ನ V1 ಬಂದು ಆಬ್ಜೆಕ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇದು ಈ ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ ಎಕ್ಸಾಂಪಲ್ ಆಯ್ತು. ಇದನ್ನೇ ನಾವು ಕ್ವಶನ್ ರೂಪದಲ್ಲಿ ಮಾಡೋದಾದ್ರೆ ಸ್ವಲ್ಪ ಅದಲು ಬದಲು ಮಾಡ್ಬೇಕು. ಏನ್ ಅದಲು ಬದಲು ಮಾಡ್ಬೇಕು,
ಮಾಡಲ್ ಎಕ್ಸಲರಿನ ಫಸ್ಟ್ ಯೂಸ್ ಮಾಡಬೇಕು, ಸಬ್ಜೆಕ್ಟ್ ಅನ್ನ ಆಮೇಲೆ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಶಾಲ್ ಗೋ ಟು ದ ಲೈಬ್ರರಿ ಟುಮಾರೋ ಅಂತ ಇದೆ. ಇದನ್ನ ನಾವು ಕ್ವಶನ್ ರೂಪದಲ್ಲಿ ಹೇಳೋದಾದ್ರೆ ಶಾಲ್ ಐ ಗೋ ಟು ದ ಲೈಬ್ರರಿ ಟುಮಾರೋ. ಇಲ್ಲಿ ಸಿ ವಿಲ್ ವಿಸಿಟ್ ಅಸ್ ನೆಕ್ಸ್ಟ್ ವೀಕ್ ಅಂತ ಇದೆ, ವಿಲ್ ಸಿ ವಿಸಿಟ್ ಅಸ್ ನೆಕ್ಸ್ಟ್ ವೀಕ್ ಅಂತ ಹೇಳಬೇಕು. ಇಲ್ಲಿ ಯು ವಿಲ್ ಸಿಂಗ್ ಅ ಸಾಂಗ್ ಅಂತಿದೆ, ವಿಲ್ ಯು ಸಿಂಗ್ ಅ ಸಾಂಗ್ ಅಂತ ಕೇಳಿದ್ರೆ ಕ್ವಶನ್ ರೂಪ ಆಗತ್ತೆ. ಇನ್ನ ಇಟ್ ವಿಲ್ ರೇನ್ ಹೆವಿಲಿ ಅನ್ನೋದನ್ನ ವಿಲ್ ಇಟ್ ರೇನ್ ಹೆವಿಲಿ ಅಂದು ಕ್ವಶನ್ ಮಾರ್ಕ್ ಅನ್ನ ಬಳಸ್ತಾ ಇದೀವಿ ಅಂತ ಹೇಳಿದ್ರೆ ಅದು ಕ್ವಶನ್ ಕೇಳಲಿಕ್ಕೆ ಬಳಸುವಂತಹ ಫಾರ್ಮುಲಾ ಆಗತ್ತೆ. ಸೊ ಇಷ್ಟೇ, ಕ್ವಶನ್ ಬಳಸ್ಬೇಕು, ಕ್ವಶನ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಅನ್ನ ಇಲ್ಲಿ ಹಾಕ್ಬೇಕು, ಮಾಡಲ್ ಎಕ್ಸಲರಿನ ಫಸ್ಟ್ ಯೂಸ್ ಮಾಡಿದ್ರೆ ಇಟ್ಸ್ ಇನಫ್. ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆದ್ರೆ ಇನ್ನು ಮುಂದೆ ಬರ್ತಕ್ಕಂಥದ್ದು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಸೆಕೆಂಡ್ ಒನ್ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಇದನ್ನ ಯಾವಾಗ ಬಳಸಬೇಕು ಅಥವಾ ಈ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಇಟ್ ಈಸ್ ಯೂಸ್ಡ್ ಟು ಡಿನೋಟ್ ಆನ್ ಆಕ್ಷನ್ ದಟ್ ವಿಲ್ ಬಿ ಗೋಯಿಂಗ್ ಆನ್ ಅಟ್ ಸಮ್ ಟೈಮ್ ಇನ್ ಫ್ಯೂಚರ್. ಮುಂದೆ ಭವಿಷ್ಯದಲ್ಲಿ ಒಂದು ಕಾರ್ಯ ಅಥವಾ ಒಂದು ಕೆಲಸ ನಡೀತಾ ಇರುತ್ತೆ ಅನ್ನೋದನ್ನ ಸೂಚಿಸ್ಲಿಕ್ಕೆ ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಬಳಸ್ತೀವಿ. ಕನ್ನಡದಲ್ಲಿ ನೋಡೋದಾದ್ರೆ ಮುಂದೆ ಒಂದು ನಿಗದಿತ ಸಮಯದಲ್ಲಿ ಒಂದು ಕ್ರಿಯೆಯು ನಡೆಯುತ್ತಾ ಇರಬಹುದಾದ ಸಾಧ್ಯತೆಯನ್ನ ತಿಳಿಸಲು ಬಳಸುತ್ತೇವೆ. ಮುಂದೆ ಭವಿಷ್ಯತ್ ಕಾಲದಲ್ಲಿ ಒಂದು ಕ್ರಿಯೆ ನಡೀತಾ ಇರುತ್ತೆ ಅನ್ನೋದನ್ನ ಸೂಚಿಸ್ಲಿಕ್ಕೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಸೊ ಅದರ ಸ್ಟ್ರಕ್ಚರ್ ಅನ್ನ ನೋಡೋದಾದ್ರೆ ಸಬ್ಜೆಕ್ಟ್ ಬರುತ್ತೆ, ಮಾಡಲ್ ಎಕ್ಸಲರಿ ಅಂತ ಹೇಳಿದ್ರೆ ಶಾಲ್ ಆದ್ರೂ ಬರ್ಬೋದು, ವಿಲ್ ಆದ್ರೂ ಬರ್ಬೋದು, ಬಿ ಅನ್ನೋದು ಒಂದು ಎಕ್ಸ್ಟ್ರಾ ವರ್ಡ್ ಬರುತ್ತೆ. ಆಮೇಲೆ ವಿ4 ಅಂತ ಹೇಳಿದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಥವಾ ING ಫಾರ್ಮ್, ವರ್ಬ್ V1 ಜೊತೆ ING ಫಾರ್ಮ್ ಇರ್ತಕ್ಕಂಥದ್ದು ವಿ4 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಇರುತ್ತೆ. ಸೊ ಈ ರೀತಿ ಸ್ಟ್ರಕ್ಚರ್ ಇದ್ದು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಆಗಿತ್ತು ಅಂದ್ರೆ ಅದನ್ನ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಫಸ್ಟ್ ಒನ್, ಐ ಶಾಲ್ ಬಿ ರೈಟಿಂಗ್ ಪೋಯಮ್ಸ್ ಅಂತ ಇದೆ. ಸೊ ಐ ಅನ್ನೋದು ಸಬ್ಜೆಕ್ಟ್, ಶಾಲ್ ಅನ್ನೋದು ಮಾಡಲ್ ಎಕ್ಸಲರಿ ವರ್ಬ್, ಬಿ ಅನ್ನೋದು ಬಂದಿದೆ, ಬಿ ಫಾರ್ಮ್ ಬಂದಿದೆ, ರೈಟಿಂಗ್ ಅನ್ನೋದು ವಿ4, ಪೋಯಮ್ ಅನ್ನೋದು ಆಬ್ಜೆಕ್ಟ್. ಈ ರೀತಿ ಸ್ಟ್ರಕ್ಚರ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಐ ಶಾಲ್ ಬಿ ರೈಟಿಂಗ್ ಪೋಯಮ್ಸ್, ನಾನು ಮುಂದೊಂದಿನ ಪೋಯಮ್ ಅನ್ನ ಬರಿತಾ ಇರ್ತೀನಿ ಅನ್ನೋದನ್ನ ಹೇಳಲಿಕ್ಕೆ ನಾವು ಐ ಶಾಲ್ ಬಿ ರೈಟಿಂಗ್ ಪೋಯಮ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್, ಯು ವಿಲ್ ಬಿ ಡ್ರಿಂಕಿಂಗ್ ಮಿಲ್ಕ್. ಇದು ಫ್ಯೂಚರ್ ಅಲ್ಲಿ ನೀನು ಹಾಲು ಕುಡಿತಾ ಇರ್ತೀಯ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಯು ವಿಲ್ ಬಿ ಡ್ರಿಂಕಿಂಗ್ ಮಿಲ್ಕ್ ಅನ್ನೋದನ್ನ ಬಳಸ್ತಾ ಇದೀವಿ. ಹಾಗಿದ್ರೆ ಸ್ಟ್ರಕ್ಚರ್ ಬಂದಿದೆಯಾ? ಸಬ್ಜೆಕ್ಟ್ ಬಂದಿದೆ, ಮಾಡಲ್ ಎಕ್ಸಲರಿ ವರ್ಬ್, ಬಿ ಫಾರ್ಮ್, ಡ್ರಿಂಕಿಂಗ್ ಅನ್ನೋದು ವಿ4, ಮಿಲ್ಕ್ ಅನ್ನೋದು ಆಬ್ಜೆಕ್ಟ್. ಸೊ ಈ ರೀತಿಯಾಗಿ ಬರ್ತಾ ಇದೆ ಅಂದ್ರೆ ಅದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಥರ್ಡ್ ಒನ್, ಸಿ ವಿಲ್ ಬಿ ಸಿಂಗಿಂಗ್ ಸಾಂಗ್. ಮುಂದೆ ಒಂದಿನ ಅವಳು ಹಾಡನ್ನ ಹೇಳುತ್ತಿರುತ್ತಾಳೆ ಅಂದ್ರೆ ಆ ಹಾಡುವಂತಹ ಕಾರ್ಯ ನಡೀತಾ ಇರುತ್ತೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಸಿ ವಿಲ್ ಬಿ ಸಿಂಗಿಂಗ್ ಸಾಂಗ್ ಅಂತ ಹೇಳಿ ಹೇಳ್ತಾ ಇದೀವಿ. ಸಬ್ಜೆಕ್ಟ್ ಬಂದಿದೆ, ಮಾಡಲ್ ಎಕ್ಸಲರಿ ವರ್ಬ್, ಬಿ ಫಾರ್ಮ್, ವಿ4, ಸಾಂಗ್ ಅನ್ನೋದು ಆಬ್ಜೆಕ್ಟ್. ಇನ್ನು ಲಾಸ್ಟ್ ಒನ್, ಫೋರ್ತ್ ಒನ್, ವಿ ಶಾಲ್ ಬಿ ರೀಡಿಂಗ್ ಅ ಬುಕ್ ಅಂತ ಇದೆ. ಮುಂದೊಂದಿನ ನಾವು ಪುಸ್ತಕವನ್ನ ಓದ್ತಾ ಇರ್ತೀವಿ ಅಂದ್ರೆ ಓದುವಂತಹ ಕ್ರಿಯೆ ನಡೀತಾ ಇರುತ್ತೆ ಭವಿಷ್ಯದಲ್ಲಿ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಈ ಟೆನ್ಸ್ ಅನ್ನ ನಾವು ಬಳಸ್ತಾ ಇದೀವಿ. ವಿ ಶಾಲ್ ಬಿ ರೀಡಿಂಗ್ ಅ ಬುಕ್. ವಿ ಅನ್ನೋದು ಸಬ್ಜೆಕ್ಟ್, ಶಾಲ್ ಅನ್ನೋದು ಮಾಡಲ್ ಎಕ್ಸಲರಿ, ಬಿ ಫಾರ್ಮ್, ರೀಡಿಂಗ್ ಅನ್ನೋದು ವಿ4, ಅ ಬುಕ್ ಅನ್ನೋದು ಆಬ್ಜೆಕ್ಟ್. ಸೊ ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಬಹಳ ಈಸಿ ಐತ್ರಿ. ಹೆಂಗಂದ್ರ ಸಬ್ಜೆಕ್ಟ್ ಬರ್ಬೇಕ್ರಿ, ಮಾಡಲ್ ಎಕ್ಸಲರಿ ವರ್ಬ್, ಬಿ ಫಾರ್ಮ್ ಬರ್ಬೇಕು, ವಿ4 ಬರ್ಬೇಕು. ಅಂದ್ರೆ ವಿ4 ಅಂದ್ರೆ ವರ್ಬಿನ ಜೊತೆ ING ಫಾರ್ಮ್, ವಿ1 ಜೊತೆ ING ಫಾರ್ಮ್, ಆಬ್ಜೆಕ್ಟ್ ಬಂದಿತ್ತು ಅಂತ ಹೇಳಿದ್ರೆ ಅದನ್ನ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸರ್ ಮತ್ತೆ ಇದನ್ನ ನಾವು ಕ್ವಶನ್ ಮಾಡ್ಬೇಕಿದ್ರೆ ಶಾಲ್ ಐ ಬಿ ರೈಟಿಂಗ್ ಪೋಯಮ್ಸ್, ವಿಲ್ ಯು ಬಿ ಡ್ರಿಂಕಿಂಗ್ ಮಿಲ್ಕ್, ವಿಲ್ ಸಿ ಬಿ ಸಿಂಗಿಂಗ್ ಸಾಂಗ್, ಶಾಲ್ ವಿ ಬಿ ರೀಡಿಂಗ್ ಅ ಬುಕ್ ಅಂತ ಹೇಳಿ ಮಾಡಿದ್ರೆ ಈಸಿಯಾಗಿ ಕ್ವಶನ್ ರೂಪದಲ್ಲಿ ಮಾಡಬಹುದು. ಸೊ ಇದಷ್ಟು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಯ್ತು. ಇನ್ನು ನೆಕ್ಸ್ಟ್ ನೋಡೋಣ.
ಸೊ ಥರ್ಡ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಏನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಮತ್ತೆ ಯಾವ ಸಂದರ್ಭದಲ್ಲಿ ನಾವು ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ ಅನ್ನೋದನ್ನು ನೋಡೋದಾದ್ರೆ, ಇಟ್ ಈಸ್ ಯೂಸ್ಡ್ ಟು ಡಿನೋಟ್ ಆನ್ ಆಕ್ಷನ್ that will have been completed at some point of time in future. ಫ್ಯೂಚರ್ ಅಲ್ಲಿ ಒಂದು ನಿಗದಿತ ಸಂದರ್ಭದಲ್ಲಿ ಒಂದು ಕಾರ್ಯ ಅಥವಾ ಕೆಲಸ ಪ್ರಾರಂಭವಾಗಿ ಒಂದು ಹಂತಕ್ಕೆ ಬಂದಾಗ ಕಂಪ್ಲೀಟ್ ಆಗಿ ಕಾರ್ಯ ಮುಗಿದಿತ್ತು ಅನ್ನೋದನ್ನ ಹೇಳೋದಕ್ಕೋಸ್ಕರ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಕನ್ನಡದಲ್ಲಿ ನೋಡೋದಾದ್ರೆ, ಮುಂದೆ ಒಂದು ನಿಗದಿತ ಸಮಯದಲ್ಲಿ ಅಂದ್ರೆ ಫ್ಯೂಚರ್ ಅಲ್ಲಿ ಒಂದು ಕ್ರಿಯೆಯು ನಡೆದು ಒಂದು ಕೆಲಸ ಪ್ರಾರಂಭಗೊಂಡು ಮುಗಿದು ಹೋಗಿರಬಹುದಾದ, ಪ್ರಾರಂಭಗೊಂಡು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಕಾರ್ಯ ಮುಗಿದು ಹೋಗಿರಬಹುದಾದಂತ ಸಂದರ್ಭದಲ್ಲಿ ಅದನ್ನ ತಿಳಿಸಾಕ ನಾವು ಈ ಸೆಂಟೆನ್ಸ್ ಅನ್ನ ಅಥವಾ ಈ ಟೆನ್ಸ್ ಅನ್ನ ಏನ್ ಮಾಡ್ತೀವಿ, ಬಳಸ್ತೀವಿ. ಸೊ ಸ್ಟ್ರಕ್ಚರ್ ನೋಡೋದಾದ್ರೆ ಅಥವಾ ಸೂತ್ರವನ್ನ ನೋಡೋದಾದ್ರೆ, ಸಬ್ಜೆಕ್ಟ್ ಬರಬೇಕು, ಮಾಡಲ್ ಆಕ್ಸಿಲರಿ ವರ್ಬ್ ಬರಬೇಕು, ಹ್ಯಾವ್ ಬರಬೇಕು, V3 ಬರಬೇಕು, ನೆಕ್ಸ್ಟ್ ಆಬ್ಜೆಕ್ಟ್ ಬಂದ್ರೆ ಅದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಗೆ ಎಕ್ಸಾಂಪಲ್ ಆಗುತ್ತೆ. V3 ಅಂತ ಹೇಳಿದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಅರ್ಥ. ಸೊ ಫಸ್ಟ್ ಎಕ್ಸಾಂಪಲ್ ನೋಡ್ರಿ, ಐ ಶಾಲ್ ಹ್ಯಾವ್ ರಿಟನ್ ಪೋಯಮ್ಸ್ ಅಂತ ಇದೆ. ಐ ಅನ್ನೋದು ಸಬ್ಜೆಕ್ಟ್, ಶಾಲ್ ಅನ್ನೋದು ಮಾಡಲ್ ಆಕ್ಸಿಲರಿ ವರ್ಬ್, ಹ್ಯಾವ್ ಅನ್ನೋದು ವರ್ಬ್ ಫಾರ್ಮ್ ಬಂದಿದೆ, ರಿಟನ್ ಅನ್ನೋದು V3, ಪೋಯಮ್ಸ್ ಅನ್ನೋದು ಆಬ್ಜೆಕ್ಟ್. ಸೊ ಈ ಸ್ಟ್ರಕ್ಚರ್ ಬರ್ತಾ ಇದೆ ಅಂತ ಹೇಳಿದ್ರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೆಕೆಂಡ್ ಒನ್, ವಿ ಶಾಲ್ ಹ್ಯಾವ್ ರೀಡ್ ದ ನಾವೆಲ್. ವಿ ಅನ್ನೋದು ಸಬ್ಜೆಕ್ಟ್, ಶಾಲ್ ಅನ್ನೋದು ಮಾಡಲ್ ಆಕ್ಸಿಲರಿ ವರ್ಬ್, ಹ್ಯಾವ್ ಫಾರ್ಮ್ ಬಂದಿದೆ, ರೆಡ್ ಅನ್ನೋದು V3, ದ ನಾವೆಲ್ ಅನ್ನೋದು ಆಬ್ಜೆಕ್ಟ್. ಯಾಕೆ ಸರ್ ರೆಡ್ ಅಂತ ಇದ್ದೀರಾ, ರೀಡ್ ಅಂತ ಬರ್ದಿದ್ದೀರಿ, ರೆಡ್ ಅಂತ ಯಾಕಂತ ಇದ್ದೀರಿ ಅಂತ ಹೇಳಿದ್ರೆ, V1 ನಲ್ಲಿ ರೀಡ್ ಅನ್ಬೇಕು, V2 ಮತ್ತು V3 ಅಲ್ಲಿ ಅದನ್ನ ರೆಡ್ ಅಂತಾನೆ ಓದ್ಬೇಕು. ಸ್ಪೆಲ್ಲಿಂಗ್ ಚೇಂಜ್ ಆಗೋದಿಲ್ಲ, ಬಟ್ ಪ್ರೊನೌನ್ಸಿಯೇಷನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ವಿ ಶಾಲ್ ಹ್ಯಾವ್ ರೆಡ್ ದ ನಾವೆಲ್ ಅಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ನಾವು ಒಂದು ನಾವೆಲ್ ಅನ್ನ ಓದಕ್ ಸ್ಟಾರ್ಟ್ ಮಾಡಿ ಪೂರ್ತಿಯಾಗಿ ನಾವೆಲ್ ಓದುವುದನ್ನ ಕಂಪ್ಲೀಟ್ ಆಗಿ ಮುಗಿಸ್ತೀವಿ ಅಂತ ಹೇಳಿಕೋಸ್ಕರ ಈ ಸೆಂಟೆನ್ಸ್ ಅನ್ನ ಬಳಸ್ತಾ ಇದೀವಿ. ಥರ್ಡ್ ಒನ್, ಯು ವಿಲ್ ಹ್ಯಾವ್ ಡ್ರಂಕ್ ಮಿಲ್ಕ್. ಯು ಅನ್ನೋದು ಸಬ್ಜೆಕ್ಟ್, ವಿಲ್ ಅನ್ನೋದು ಮಾಡಲ್ ಆಕ್ಸಿಲರಿ ವರ್ಬ್, ಹ್ಯಾವ್ ಫಾರ್ಮ್ ಬಂದಿದೆ, ಡ್ರಂಕ್ ಅನ್ನೋದು V3, ಮಿಲ್ಕ್ ಅನ್ನೋದು ಆಬ್ಜೆಕ್ಟ್. ನಾವು ಫ್ಯೂಚರ್ ಅಲ್ಲಿ ಹಾಲು ಕುಡಿಯುವಂತಹ ಕಾರ್ಯ ಪ್ರಾರಂಭ ಮಾಡಿ ಒಂದು ಹಂತಕ್ಕೆ ಬಂದಾಗ ಅಂತಿಮವಾಗಿ ಆ ಕೆಲಸವನ್ನ ಕಂಪ್ಲೀಟ್ ಆಗಿ ಮಾಡಿದೀವಿ ಅನ್ನೋದನ್ನ ತೋರ್ಸಕ್ಕೋಸ್ಕರ ಈ ಸೆಂಟೆನ್ಸ್ ಅನ್ನ ಬಳಸ್ತೀವಿ. ಇನ್ನ ಫೋರ್ತ್ ಒನ್, ಸಿ ವಿಲ್ ಹ್ಯಾವ್ ಸಂಗ್ ಅ ಸಾಂಗ್. ಸಿ ಅನ್ನೋದು ಸಬ್ಜೆಕ್ಟ್, ವಿಲ್ ಅನ್ನೋದು ಮಾಡಲ್ ಆಕ್ಸಿಲರಿ ವರ್ಬ್, ಹ್ಯಾವ್ ಫಾರ್ಮ್ ಬಂದಿದೆ, ಸಂಗ್ ಅನ್ನೋದು V3, ಆಬ್ಜೆಕ್ಟ್ ಅಂದ್ರೆ ಅ ಸಾಂಗ್ ಅನ್ನೋದು ಆಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ರೀತಿ ಬರ್ತಾ ಇದೆ ಅಂದ್ರೆ ಅದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಗತ್ತೆ. ಸೊ ಇಷ್ಟೇ ರೀ, ಸಬ್ಜೆಕ್ಟ್ ಬಂದು, ಮಾಡಲ್ ಆಕ್ಸಿಲರಿ ವರ್ಬ್ ಬಂದು, ಹ್ಯಾವ್ ಫಾರ್ಮ್ ಬಂದು, ಮುಂದೆ V3 ಬಂದಿತ್ತು ಅಂದ್ರೆ ಅದನ್ನ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ಕರಿಬೇಕು. ಸೊ ಇದನ್ನ ಯಾವಾಗ ಬಳಸಬೇಕು, ಮುಂದೆ ಭವಿಷ್ಯದಲ್ಲಿ ಒಂದು ಕಾರ್ಯ ಪ್ರಾರಂಭವಾಗಿ ಒಂದು ಹಂತಕ್ಕೆ ಬಂದು ಅದು ಕಂಪ್ಲೀಟ್ ಆಗಿತ್ತು ಅಂತ ಹೇಳೋದಕ್ಕೋಸ್ಕರ ಈ ಟೆನ್ಸ್ ಅನ್ನ ನಾವು ಬಳಸ್ತೀವಿ. ಸೊ ಇದು ಥರ್ಡ್ ಒನ್ ಆಗಿತ್ತು. ಇನ್ನು ನೆಕ್ಸ್ಟ್ ಒನ್ ನೋಡೋಣ. ಸೊ ಫೋರ್ತ್ ಒನ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಟೆನ್ಸ್ ಅನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಹಿಟ್ ಮಾಡಿ, ಆಮೇಲೆ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಮಾಡುವ ಎಲ್ಲಾ ರೆಗ್ಯುಲರ್ ಕ್ಲಾಸಸ್ಗಳು ನಿಮಗೆ ಬಂದು ನೋಟಿಫೈ ಆಗುತ್ತೆ. ಅದ್ರ ಜೊತೆಗೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಫೋರ್ತ್ ಒನ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು ಮತ್ತು ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇಟ್ ಈಸ್ ಯೂಸ್ಡ್ ಟು ಡಿನೋಟ್ ಆನ್ ಆಕ್ಷನ್ ದಟ್ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಆನ್ ಅಟ್ ಆರ್ ಬಿಫೋರ್ ಸಮ್ ಪಾಯಿಂಟ್ ಆಫ್ ಟೈಮ್ ಇನ್ ಫ್ಯೂಚರ್. ಭವಿಷ್ಯದಲ್ಲಿ ಯಾವುದಾದರೊಂದು ಘಟನೆಯು ಬಹಳ ಕಾಲದವರೆಗೂ ನಡೆಯುತ್ತಾ ಇರಬಹುದು ಎಂಬುದನ್ನ ತಿಳಿಸಲು ಬಳಸುತ್ತೇವೆ. ಭವಿಷ್ಯದಲ್ಲಿ ಅಂದ್ರೆ ಮುಂದೆ ಒಂದು ನಿಗದಿತ ಸಮಯದಲ್ಲಿ ಕಾರ್ಯ ಅಥವಾ ಘಟನೆ ಅಥವಾ ಕೆಲಸ ಪ್ರಾರಂಭವಾಗಿ ಅದು ಅವಿರತವಾಗಿ ನಡೀತಾನೆ ಇತ್ತು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಈ ಟೆನ್ಸ್ ಅನ್ನ ಬಳಸ್ತೀವಿ. ಯಾವುದು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಹಾಗಿದ್ರೆ ಇದರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಮಾಡಲ್ ಆಕ್ಸಿಲರಿ ವರ್ಬ್ ಇರುತ್ತೆ, ಹ್ಯಾವ್ ಬೀನ್ ಅನ್ನೋದು ಬಂದಿರುತ್ತೆ, V4 ಬಂದಿರುತ್ತೆ ಅಂದ್ರೆ V1 ಪ್ಲಸ್ ING ಫಾರ್ಮ್, ಆಬ್ಜೆಕ್ಟ್ ಇರುತ್ತೆ. ಆಬ್ಜೆಕ್ಟ್ ಇದ್ರೂ ಪರವಾಗಿಲ್ಲ,
ಇರದೇ ಇದ್ರೂ ಪರವಾಗಿಲ್ಲ, ಇಲ್ಲಿವರೆಗೂ ಮಾತ್ರ ಇರಲೇಬೇಕು. ಸಬ್ಜೆಕ್ಟ್ ಮಾಡಲ್ ಆಕ್ಸಿಲರಿ ವರ್ಬ್ ಹ್ಯಾವ್ ಬೀನ್ V4 ಅಂತೂ ಇರಲೇಬೇಕು. ಸೊ ಇದೇ ಸ್ಟ್ರಕ್ಚರಿನ ಮೇಲೆನೆ ಎಕ್ಸಾಂಪಲ್ ಇದಾವ ಅನ್ನೋದನ್ನ ನೋಡೋದಾದ್ರೆ, ಫಸ್ಟ್ ಒನ್, ಐ ಶಾಲ್ ಹ್ಯಾವ್ ಬೀನ್ ರೈಟಿಂಗ್ ಅ ನಾವೆಲ್. ಐ ಅನ್ನೋದು ಸಬ್ಜೆಕ್ಟ್, ಶಾಲ್ ಅನ್ನೋದು ಮಾಡಲ್ ಆಕ್ಸಿಲರಿ ವರ್ಬ್, ಹ್ಯಾವ್ ಬೀನ್ ಬಂದಿದೆ, V4 ಬಂದಿದೆ, ಅ ನಾವೆಲ್ ಅನ್ನೋದು ಆಬ್ಜೆಕ್ಟ್. ಸೊ ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ. ಅಂದ್ರೆ ಬರೆಯುವ ಕೆಲಸ ಒಂದು ನಿಗದಿತ ಸಮಯದಲ್ಲಿ ಪ್ರಾರಂಭವಾಗಿ ಹಾಗೆ ನಡೀತಾನೆ ಇರಬಹುದು ಅನ್ನೋದನ್ನ ಹೇಳೋದಕ್ಕೋಸ್ಕರ ನಾವು ಈ ಸೆಂಟೆನ್ಸ್ ಅನ್ನ ಬಳಸ್ತೀವಿ ಅಥವಾ ಈ ಟೆನ್ಸ್ ಅನ್ನ ಬಳಸ್ತೀವಿ. ಸೊ ಸೆಕೆಂಡ್ ಒನ್, ಯು ವಿಲ್ ಹ್ಯಾವ್ ಬೀನ್ ಡ್ರಿಂಕಿಂಗ್ ಮಿಲ್ಕ್. ಯು ಅನ್ನೋದು ಸಬ್ಜೆಕ್ಟ್, ವಿಲ್ ಅನ್ನೋದು ಮಾಡಲ್ ಆಕ್ಸಿಲರಿ ವರ್ಬ್, ಹ್ಯಾವ್ ಬೀನ್ ಅನ್ನೋದು ಬಂದಿದೆ, V4 ಬಂದಿದೆ, ಮಿಲ್ಕ್ ಅನ್ನೋದು ಆಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಇದೆಲ್ಲವನ್ನ ನೋಡಿದಾಗ ಇದು ಯಾವ ಟೆನ್ಸ್ ಅಂತ ಹೇಳಬೇಕು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಬೇಕು. ಸ್ಟ್ರಕ್ಚರ್ ಬರ್ತಾ ಇದೆ ಅಲ್ವಾ, ಸೊ ಬರ್ತಾ ಇದೆ ಅಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫೋರ್ತ್ ಒನ್, ವಿ ಶಾಲ್ ಹ್ಯಾವ್ ಬೀನ್ ಸೀಯಿಂಗ್ ದ ಫಿಲ್ಮ್. ವಿ ಅನ್ನೋದು ಸಬ್ಜೆಕ್ಟ್, ಶಾಲ್ ಅನ್ನೋದು ಮಾಡಲ್ ಆಕ್ಸಿಲರಿ ವರ್ಬ್, ಹ್ಯಾವ್ ಬೀನ್ ಅನ್ನೋದು ಬಂದಿದೆ, ಸೀಯಿಂಗ್ ಅನ್ನೋದು ಅಂದ್ರೆ V4 ಬಂದಿದೆ, ದ ಫಿಲ್ಮ್ ಅನ್ನೋದು ಆಬ್ಜೆಕ್ಟ್. ಸೊ ಈ ಸ್ಟ್ರಕ್ಚರ್ ಬರ್ತಾ ಇದೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಇದೆ ಅಂತ ಹೇಳಿ ಅರ್ಥ. ಫೋರ್ತ್ ಒನ್, ಹಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಹಿ ಅನ್ನೋದು ಸಬ್ಜೆಕ್ಟ್, ವಿಲ್ ಅನ್ನೋದು ಮಾಡಲ್ ಆಕ್ಸಿಲರಿ ವರ್ಬ್, ಹ್ಯಾವ್ ಬೀನ್ ಬಂದಿದೆ, ಪ್ಲೇಯಿಂಗ್ ಅಂದ್ರೆ V4 ಬಂದಿದೆ, ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಒಂದು ನಿಗದಿತ ಸಮಯದಲ್ಲಿ ಕ್ರಿಕೆಟ್ ಅನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡಿ ಹಾಗೆ ನಿರತವಾಗಿ ಅಥವಾ ಕಂಟಿನ್ಯೂಸ್ ಆಗಿ ಆಡ್ತಾನೆ ಇರಬಹುದು ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ಸೆಂಟೆನ್ಸ್ ಅನ್ನ ಬಳಸಿದ್ದಾರೆ. ಅಂದ್ರೆ ಈ ಸೆಂಟೆನ್ಸ್ ಬಳಸಿದ್ದಾರೆ ಅಂದ್ರೆ ಈ ಸ್ಟ್ರಕ್ಚರ್ ಬಂದಿದೆ, ಈ ಸ್ಟ್ರಕ್ಚರ್ ಬಂದಿದೆ ಅಂದ್ರೆ ಅದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ. ಸೊ ಇದಷ್ಟು ಫ್ಯೂಚರ್ ಟೆನ್ಸ್ ಬಗ್ಗೆ ಆಯ್ತು. ಅಂದ್ರೆ 4 ಟೆನ್ಸ್ಗಳು, ಒಂದು ಸಿಂಪಲ್ ಫ್ಯೂಚರ್, ಒಂದು ಫ್ಯೂಚರ್ ಕಂಟಿನ್ಯೂಸ್, ಇನ್ನೊಂದು ಫ್ಯೂಚರ್ ಪರ್ಫೆಕ್ಟ್, ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಎಲ್ಲಾ ಟೆನ್ಸ್ ಗಳನ್ನ ತಿಳಿದುಕೊಂಡು ನೀವು ಹೆಚ್ಚು ಎಕ್ಸಾಂಪಲ್ಸ್ ಗಳನ್ನ ಮಾಡ್ತಾ ಹೋದ್ರೆ ಖಂಡಿತ ಈಸಿಯಾಗಿ ನೆನ್ಪುಳಿಯುತ್ತೆ. ಸೊ ಇವತ್ತು ಈ ಟೆನ್ಸ್ ಗಳ ಬಗ್ಗೆ ಕಂಪ್ಲೀಟ್ ಆದಂತಹ ಚಾಪ್ಟರ್ ಮುಗಿತಾ ಬಂತು. ಸೊ ನಾಳೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಅಂಟಿಲ್ ಬಾಯ್, ಹ್ಯಾವ್ ಅ ನೈಸ್ ಡೇ.